ಹಾಯ್ ಎಲ್ಲರಿಗೂ, ಇದು ಶುಕ್ರವಾರದ ಮಿನಿ ವ್ಲಾಗ್. ನೆನ್ನೆ ಅಂತೂ ಫುಲ್ ಗಡಿಬಿಡಿಯಿಂದ ಸ್ಟ್ರೆಸ್ ಆಗಿದ್ದಕ್ಕೋಸ್ಕರ ಇವತ್ತು ಸ್ವಲ್ಪ ಲೇಟಾಗೇ ಎದ್ದಿದ ತಕ್ಷಣ ಸ್ನಾನ ಮಾಡ್ಕೊಂಡು ಸೀದಾ ಅಮ್ಮ ಮನೆ ಕಡೆ ಹೊರಟ್ವಿ. ಬರ್ತಾ ಇದ್ದಂಗೆ ಹೊಟ್ಟೆ ತುಂಬ ಹಸ್ವಾಗ್ತೈತಾ. ಬಿಸಿ ಬಿಸಿ ಮುದ್ದೆ ಮಾಡಿ ಇಕ್ಕಿದ ಬೇಳೆ ಸಾಂಬಾರು ಮಾಡಿದರು. ಅಲ್ಲಂತೂ ಎಷ್ಟು ತಿಂದ್ರೂ ಅಮ್ಮನ ಮನೇಲಿ ಮಾಡಿರುವಂಥ ಟೇಸ್ಟ್ ಬರೋದೇ ಇಲ್ಲ. ಹಾಗಾಗಿ ಬಂದಿದ ತಕ್ಷಣ ಊಟ ಮಾಡಿಕೊಂಡು ಇವತ್ತು ಊರಿಗೆ ಬಂದಿರೋ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ಹಾಗಾಗಿ ಅಕ್ಕಿ ಎಲ್ಲ ನೆನೆಸಿ ಆರಕ್ಕಿಟ್ಟಿದ್ರು. ಅದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡು ಇವಾಗ ಬೆಲ್ಲದ ಪಾಕ ಮಾಡಿ ತಂಬಿಟ್ಟು ಉಂಡೆ ಮಾಡ್ಕೊತಾ ಇದ್ದೀವಿ. ತಂಬಿಟ್ಟೆಲ್ಲ ಆರತಿಗೆಲ್ಲ ರೆಡಿ ಮಾಡಿಕೊಂಡು ಈ ದೇವ್ರಿಗೇ ಹರಕೆ ಇದ್ದಿದ್ದು ನಮ್ಮದು. ವರ್ಷಕ್ಕೊಂದ್ಸರ್ತಿ ಈ ದೇವ್ರಿಗೇ ಕೋಳಿ ಬಲಿ ಕೊಡ್ತೀವಿ. ಹಾಗಾಗಿ ಸಂಕ್ರಾಂತಿ ಹಬ್ಬ ಈ ಸರ್ತಿ ಗುರುವಾರ ಬಿದ್ದಿದ್ದರಿಂದ ಶುಕ್ರವಾರ ಪೂಜೆ ಮಾಡ್ಕೋತಾ ಇದ್ದೀವಿ. ಬಂದು ಈ ದೇವ್ರಿಗೆ ಆರತಿ ಬೆಳಗ್ಗೆ ಇದು ಕಾಟುಂಬರಾಯ ಅಂತ ನಾವು ಕರಿತೀವಿ ಆಡುಭಾಷೆಯಲ್ಲಿ. ಅದರದ್ದು ರಿಯಲ್ ನೇಮ್ ಏನು ಅಂತ ನನಗೆ ಗೊತ್ತಿಲ್ಲ. ನಾವು ಆಡುಭಾಷೆಯಲ್ಲಿ ಕಾಟುಂಬರಾಯ ಅಂತ ಕರಿತೀವಿ. ಇದಕ್ಕೆ ಹರಕೆ ಇತ್ತು. ಅಂದರೆ ಇದು ತುಂಬ ಪವರ್ಫುಲ್ ದೇವರು. ಹಾಗಾಗಿ ಇದು ನನ್ನ ಚಿಕ್ಕ ಮಗು ಇದ್ದಾಗ ಏನೋ ಕಣ್ಣಲ್ಲಿ ನೀರು ಸೋರ್ತಾ ಇತ್ತು ಅಂದ್ಬಿಟ್ಟು ಈ ದೇವ್ರಿಗೆ ಹರಕೆ ಹೊತ್ಕೊಂಡು ನಾನು ಚಿಕ್ಕ ಹುಡುಗಿ ಇದ್ದಾಗಿಂದನೂ ವರ್ಷಕ್ಕೊಂದ್ಸರ್ತಿ ಕೋಳಿ ಕೊಟ್ಟು ಆರತಿ ಮಾಡಿ ಬೆಳಗ್ತಾರೆ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದಂಗೆ ಪಾನಿಪುರಿ ಬಂದಿತ್ತು. ನಮ್ಮಮ್ಮ ಗೋಲ್ಗಪ್ಪ ಕೊಡಿಸಿದ್ರು. ಅಲ್ಲಿ ದೇವ್ರು ಕೊಟ್ಟಿದ್ದ ಕೋಳಿಯಿಂದನೇ ಮನೆಗೆ ಬಂದು ಬಿರಿಯಾನಿ ಮಾಡಿಕೊಂಡು, ನನ್ನ ತಂಗಿ ಬಂದಮೇಲೆ ಬೇರೆ ಏನಾದರೂ ಮಾಡ್ಕೋತಾಳೆ ಅಂತ ನಾನು ಬಿರಿಯಾನಿ ಮಾಡಿ ಮಕ್ಕಳಿಗೆಲ್ಲ ತಿನ್ನಿಸಿ ನಾನು ಸ್ವಲ್ಪ ಹಸ್ಬೆಂಡಿಗೆ ಬಾಕ್ಸ್ಗೆ ಹಾಕ್ಕೊಂಡು ಮನೆ ಕಡೆ ಹೊರಟ್ವಿ. ಸ್ವಲ್ಪ ಬೇಜಾರಿಂದನೇ ಇವತ್ತು ಮನೆಗೆ ಬರ್ತಾಯಿದ್ದೀನಿ. ಯಾಕಂದರೆ ಹೋಗಿದ್ದು ಲೇಟೇ, ತಿರ್ಗಿ ಬೇಗ ಬರ್ತಾಯಿದ್ದೀನಿ. ಹಾಗಾಗಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬೇಜಾರಿಂದನೇ ಇವತ್ತು ಮನೆ ಕಡೆ ಹೊರಟೆ ಅಂತಲೇ ಹೇಳ್ಬೋದು. ಪುನರ್ವಿ ಅಂತೂ ಇನ್ನೂ ಅದೇ ಎಕ್ಸೈಟ್ಮೆಂಟಲ್ಲಿದ್ಲು ಇಲ್ಲೇ ಇರ್ತೀವಿ ಅಂತ. ಬಟ್ ಏನು ಮಾಡೋಕ್ಕಲ್ಲ, ಹೋಗಲೇಬೇಕು ಅಂತ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್.